ಓಂ ಗುರುಭ್ಯೋ ನಮಃ. ವಾಸ್ತುಮೂರ್ತಿ ಪರಂ ಜ್ಯೋತಿ ವಾಸ್ತುದೇವೋ ಪರಂ ಶಿವ ವಾಸ್ತುದೇವಸ್ಥೋ ಸರ್ವೇಶಂ ವಾಸ್ತುದೇವಂ ನಮಾಮ್ಯಹಂ. ಶ್ರೀ ವಾಸ್ತುದೇವತೋಭ್ಯೋ ನಮಃ. ಮಾನ್ಯ ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ವಾಸ್ತು ಬೈ ಅಶೋಕ್ ರಾವ್. ಇವತ್ತಿನ ಒಂದು ವಿಶೇಷವಾದಂಗೆ ಗಮನ ಹರಿಸಬೇಕಾಗಿದ್ದು, ಮನೆಯನ್ನು ಕಟ್ಟುವವರು ಅಥವಾ ಹಿಂದೆ ಯಾರೋ ಕಟ್ಟಿದ್ದಾರೆ, ಆಗೋಯ್ತು, ಆದ್ರೆ ಸರಿ ಮಾಡ್ಲಿಕ್ಕೆ ಅವಕಾಶ ಇಲ್ವಾ? ಎಷ್ಟಾಗುತ್ತೆ ಅಷ್ಟು. ಯಾಕೆಂತಂದ್ರೆ ಒಂದು ಮನೆ ನಮಗೆ ಯಾವ ರೀತಿ ರಿಸಲ್ಟ್ ಕೊಡುತ್ತೆ ಅಂತ ಇವತ್ತು ತಿಳ್ಕೊಳ್ಳೋಣ. ನೋಡಿ, ಆಯ ಅನ್ನುವಂಥದ್ದು ಮೊದಲನೇದು ಬರೋದೇ ಆಯ. ನೀವೊಂದು ನಿವೇಶನ ತೆಗೆದುಕೊಂಡಿದ್ರೆ ಅದಕ್ಕೆ ಮನೆ ಕಟ್ಟಬೇಕಾದ್ರೆ ಆಯವನ್ನ ಕಳಿತೀವಿ. ನಿಮಗೆ 35% ರಿಸಲ್ಟ್ ಮಾರ್ಕ್ಸ್ ಕೊಡುತ್ತೆ. ಉದಾಹರಣೆಗೆ ಜಸ್ಟ್ ಪಾಸ್ ಆಗ್ಲಿಕ್ಕೆ ಎಷ್ಟು ಬೇಕು? 35 ಮಾರ್ಕ್ಸ್. ಕರೆಕ್ಟಾ? ಇದು ಜಸ್ಟ್ ಪಾಸ್ ಅಂತ ಇಟ್ಕೊಳ್ಳೋಣ. ಹಾಗೆ ಆ 35 ಮಾರ್ಕ್ಸ್ ಬಂದ ಮೇಲೆ ನಾವು ಇನ್ನು ಮೇಲಕ್ಕೆ ನೆಕ್ಸ್ಟ್ ಕ್ಲಾಸಿಗೆ ಹೋಗ್ತೀವಿ. ಹಾಗೆ ವಾಸ್ತುವಿನಲ್ಲಿ ಎಷ್ಟು ಬರಬೇಕು? 35 ಬರಬೇಕು. ಅದ್ರ ಮೇಲೆ ಬರೋದೇ ಇಲ್ಲ. ನೀವೇನೇ ಪಲ್ಟಿ ಹೊಡಿರಿ ಬರಲ್ಲ. ಆದ್ರೆ ಒಂದು ಸಬ್ಜೆಕ್ಟ್ ತಗೊಂಡಿದೀವಿ, ಓದ್ತಾ ಇದೀವಿ ಒಂದು ಕ್ಲಾಸಲ್ಲಿ ಅಂದ್ರೆ ಆ ಒಂದು ಟೋಟಲ್ ಆ ಕ್ಲಾಸ್ ಮುಗಿಯೋಷ್ಟರಲ್ಲಿ ನಮಗೆ ಇಷ್ಟು 100ಕ್ಕೆ 100 ಅಂಕಗಳು, 100ಕ್ಕೆ 35 ಒಂದೊಂದು ಸಬ್ಜೆಕ್ಟ್ ಅಲ್ಲಿ ಇರ್ತದೆ ಅಂತ ಇಟ್ಕೊಳ್ಳೋಣ. ಇಂಗ್ಲಿಷಲ್ಲೇ ಬೇರೆ ಇರ್ತದೆ, ಕನ್ನಡದಲ್ಲೇ ಬೇರೆ ಇರ್ತದೆ, ಸಮಾಜದಲ್ಲಿ, ಗಣಿತದಲ್ಲಿ ಹಾಗೂ ವಿಜ್ಞಾನದಲ್ಲಿ ಅಥವಾ ಸಾಂಸ್ಕ್ರಿಟ್ ಅಲ್ಲಿ ಅಂತ ಇಟ್ಕೊಳ್ಳೋಣ. ಅದರದೇ ಆದಂತೆ ಇರ್ತದೆ. ಎಷ್ಟಾಯ್ತು? ಒಂದು ಆವರೇಜ್ ಮುಟ್ಟಬೇಕು. ಆವಾಗ ನಮಗೆ ಒಳ್ಳೆಯ ವಿದ್ಯಾರ್ಥಿ ಅಥವಾ ನಾನೇನಾದ್ರೂ ಉತ್ತಮವಾದಂತ ಒಬ್ಬ ಮುಂದೆ ನನಗೆ ಸಿಗಬೇಕಾದಂತ ಕೆಲಸ ಇರ್ಬೋದು, ಹುದ್ದೆ ಇರ್ಬೋದು, ಅದೆಲ್ಲ ನಮ್ಮ ಎಜುಕೇಶನ್ ಮೇಲೆ ಆಧಾರದ ಮೇಲೆ ಕೊಡ್ತಾರೆ. ಇದನ್ನ ಗಮನದಲ್ಲಿ ಇಟ್ಕೊಳ್ಳೋಣ. ಇದು ಬಂದು ಎಜುಕೇಶನ್ ಪರ್ಪಸ್, ಎಜುಕೇಶನ್ ಲೈಫ್ ಆಗೋಯ್ತು. ನಿಮ್ಮ ಮಕ್ಕಳು ಆ ರೀತಿ ಹೋಗ್ಬೇಕು ಅಂದ್ರೆ ನೀವೇನ್ ಮಾಡಬೇಕು? ಪರಿಪೂರ್ಣ ವಾಸ್ತು ಅಂದ್ರೆ ಸರ್ವೋತ್ತಮ, ಉತ್ತಮ ಮತ್ತು ಅಧಮ ಅನ್ನೋ 3 ಇದೆ. ಅಂದ್ರೆ ಈ ವಾಸ್ತುವಿನಲ್ಲಿ ಬರ್ತದೆ. ಇನ್ನು ಆಯದಲ್ಲಿ ಸರ್ವೋತ್ತಮ, ಮಧ್ಯಮ ಮತ್ತು ಶೂನ್ಯ. ಅಂದ್ರೆ ಶೂನ್ಯ ಅಂದ್ರೆ ಏನು? 0. ಇದು ಇಟ್ಕೊಳ್ಳೋಣ. ಒಂದು ಮನೆ ಪರಿಪೂರ್ಣ ವಾಸ್ತು ಬರ್ಬೇಕಂದ್ರೆ ಆಯಾ 35 ಭಾಗ ನಾವು ಪರಿಪೂರ್ಣ ಮಾಡ್ಲಿಕ್ಕೆ ಬೇಕು. ವಾಸ್ತು 35 ಭಾಗ ಅಷ್ಟೇ ಕೆಲಸ ಮಾಡೋದು. ಇನ್ನು ಉಳಿದಂತ 30 ಭಾಗ ಏನಾಗಿರ್ಬೋದು? ಜನರು ಅಂದ್ಕೊಳ್ತಾರೆ, ನನ್ನ ಹಣೆ ಬರ ಸರಿ ಇಲ್ಲ, ನಾನು ಹುಟ್ಟಿದ ತಂದೆ ತಾಯಿ ಸರಿ ಇಲ್ಲ, ಅಥವಾ ನಾನು ಈ ಊರಲ್ಲಿ ಹುಟ್ಟಬಾರ್ದಾಗಿತ್ತು, ನಾನು ಬೆಂಗಳೂರಲ್ಲಿ ಇರಬಾರ್ದಾಗಿತ್ತು, ನಾನು ಅಲ್ಲಿದ್ರೆ ಹಾಗಿರ್ತಿದ್ದೆ, ಅಥವಾ ನಾನು ಯಾರ್ದೋ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಅವ್ರ ಯಾರ್ದ ಹೆಸರು ನಾನು ತಗೊಳ್ಳಲ್ಲ ಅಂತ ಈ ಯೋಚನೆ ಬಂದಿರ್ತದೆ. ನನಗೇನಾದ್ರು ನನ್ನ ಕೈನಲ್ಲಿ ದುಡ್ಡಿದ್ರೆ ನಾನು ಏನೋ ಮಾಡ್ಬಿಡ್ತಿದ್ದೆ, ನಮ್ಮಪ್ಪ ಆಸ್ತಿ ಮಾಡಿದ್ರೆ ನಾನು ಏನೋ ಮಾಡ್ತಿದ್ದೆ, ಅಥವಾ ನನ್ನ ಅಜ್ಜ ನನಗೆ ಬಿಟ್ಟು ಹೋಗಿದ್ರೆ ನನಗೆ ಏನ್ ಬಿಟ್ಟು ಹೋಗ್ತಾರೆ ಅವರು. ಅವತ್ತಿನ ಪರಿಸ್ಥಿತಿ ಏನಿತ್ತು ಅಂತ ನಾವು ಕಣ್ಬಿಟ್ಟು ನೋಡ್ಲಿಕ್ಕೆ ನಾವು ಭೂಮಿ ಮೇಲೆ ಕಣ್ಣೇ ಬಿಟ್ಟಿರಲ್ಲ. ಕರೆಕ್ಟಾ? ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ನೀವೊಂದು ಮನೆ ಕಟ್ಟಿ, ಅವ್ರಿಗೆ ಯಾರೇ ಇರ್ಲಿ, ನಾನೊಂದು ಚಾಲೆಂಜ್ ಮಾಡ್ತೀನಿ. ನನಗೊಂದು 1000 ಜನ ಮನೆ ಇಲ್ಲ ಅಂತ ಕೊರಗ್ತಿರೋರು ನನಗೆ ಬೇಕು. ಅವರಿಗೆ ನಾನು ಆಯಾ ವಾಸ್ತು ಮಾಡಿಕೊಡ್ತೀನಿ. ಯಾವ ರೀತಿ ಅವರ ಬೆಳವಣಿಗೆ, ಇವತ್ತವರು ಆರ್ಥಿಕ ಪರಿಸ್ಥಿತಿ ಇರ್ಬೋದು, ಅವರಲ್ಲಿ ಏನೋ ಒಂದು ಕೊರತೆ, 5ರಲ್ಲಿ ಏನೇನೋ ಕೊರತೆ ಇರ್ತದೆ, ಅದನ್ನ ಹೇಗೆ ಸರಿದೂಗಿಸ್ಕೊಂಡು ಹೋಗೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಇದು ಗಮನದಲ್ಲಿ ಇಟ್ಕೊಳ್ಳಿ, ಇದು ಮರಿಬೇಡಿ. ಯಾರು ನೀವು ಫಸ್ಟ್ ರಿಜಿಸ್ಟರ್ ಮಾಡಿಸ್ತೀರೋ ಅವರಿಗೆ ಆದ್ಯತೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನಾನು ಯಾರದೇ ಮನೆ ವಾಸ್ತು ಅಥವಾ ಆಯಾ ಮತ್ತೆ ಏನೇ ವಾಸ್ತು ಸಮಸ್ಯೆಗಳು ನೋಡಕ್ ಹೋದ್ರೆ ವಿಡಿಯೋ ಮಾಡ್ಕೊಳ್ಳಲ್ಲ. ಯಾಕೆ ಗೊತ್ತಾ? ಅವರ ಪರಿಸ್ಥಿತಿ ಏನೋ ಆಗಿರ್ತದೆ, ಅವರ ಮನೆ ಸ್ಥಿತಿ, ಮನೆ ಸ್ಥಿತಿ, ಅವರ ಪರಿಸ್ಥಿತಿ, ಫ್ಯಾಮಿಲಿ ಸ್ಥಿತಿ ಏನೇನೋ ಇರ್ತದೆ. ಅದನ್ನೆಲ್ಲ ನಾನು ವಿಡಿಯೋ ಮಾಡಿಕೊಂಡು ನನ್ನಿದ್ರಲ್ಲಿ ಹಾಕೊಂಡು ನಾನು ತೋರಿಸ್ಕೊಂಡು ದೊಡ್ಡ ಮನುಷ್ಯ ಆಗ್ಲಿಕ್ಕೆ ನಾನು ಸಿದ್ಧನಿಲ್ಲ. ನಾನು ಹ್ಯಾಪಿಯಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕಪ್ಪ, ಖುಷಿಯಾಗಿರ್ಬೇಕು. ಯಾಕೆ? ಖುಷಿಯಾಗಿದ್ರೆ ಒಳ್ಳೆ ಕೆಲಸ ಮಾಡಿ ನಾವು ಆನಂದವಾಗಿರ್ತೀವಿ. ಸತ್ಯವಾಗಿರಿ, ಆನಂದವಾಗಿರ್ತೀವಿ. ನನಗೆ ಗೊತ್ತಿಲ್ಲ ಹಿಂದೆ ನಾವು ಏನ್ ತಪ್ಪು ಮಾಡಿರ್ತೀವಿ, ಅದನ್ನ ನಾನು ಸತ್ಯ ಅಂತ ನಾನು ಹೇಳಲ್ಲ. ತಿಳಿದೇ ಮಾಡಿರೋ ಅಪರಾಧಗಳು ಸಾಕಷ್ಟು ಇರ್ತದೆ. ಆದ್ರೆ ಈಗ ನಾವು ಒಂದು ಅಜ್ಞಾನದಿಂದ ಜ್ಞಾನದ ಕಡೆಗೆ ಬಂದಿದ್ದೇವೆ. ಈ ಜ್ಞಾನಕ್ಕೆ ಜಾತಿ ಇಲ್ಲ, ಮತ ಇಲ್ಲ, ನಿನ್ನ ಎಜುಕೇಶನ್ ಕೇಳಲ್ಲ, ಅಥವಾ ನಿನ್ನ ಯಾವುದನ್ನು ಕೇಳಲ್ಲ. ಯಾರು ಜ್ಞಾನವನ್ನ ಪಡೆದುಕೊಳ್ತೀವಿ ನೋಡಿ, ಜ್ಞಾನ, ಹಣ, ಐಶ್ವರ್ಯ, ಹೆಣ್ಣು, ಹೊನ್ನು, ಮಣ್ಣು ಹಾಗೂ ಅಧಿಕಾರ ಅನ್ನೋದು ಅಲಿತಾ ಇದೆ, ನಮ್ಮ ಸುತ್ತ ಅಲಿತಾ ಇದೆ. ಹೇಗೆ ನಾವು ಗ್ರಹಾಧಿಪತಿಗಳು ಅಲಿತಾ ಇದ್ದ ಚಕ್ರವನ್ನು ನೋಡಿದೀವಲ್ಲ, ಹಾಗೆ ಅಲಿತಾ ಇದೆ. ಬಟ್ ಅದನ್ನು ಅಟ್ರಾಕ್ಟ್ ಮಾಡ್ಬೇಕು. ಆ ಅಟ್ರಾಕ್ಟ್ ಮಾಡ್ಬೇಕು ಅಂದ್ರೆ ಆ ಮನಸ್ಥಿತಿ ನಮಗಿದೆ. ಆ ಮನಸ್ಥಿತಿ ಇಲ್ಲ, ನಾವು ಅಟ್ರಾಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಮನಸ್ಥಿತಿ ಸರಿಯಾಗದೆ ನಮ್ಮ ಪರಿಸ್ಥಿತಿಗಳು ಸರಿ ಹೋಗೋದಿಲ್ಲ. ಆದ್ರೆ ಇಲ್ಲಿಗೆ ಬರೋಣ. ಈಗ ಮನೆ ಕಟ್ಟುವಂತ ವಿಚಾರದಲ್ಲಿ
100% ವಾಸ್ತು ಇದೆಯಾ? ನೋ, ಇಲ್ಲ. ಅಟ್ಲೀಸ್ಟ್ 35% ಇಸ್ ನಂಬರ್ 1 ವಾಸ್ತು. ಆದರೆ ಅಲ್ಲಿ ಏನೇನು ಕಾರಣ ಆಗುತ್ತೆ ಅಂದರೆ, ರೋಡ್ ಕುತ್ತುಗಳು ನಮ್ಮ ವಾಸ್ತು ಬಲವನ್ನು ಹೆಚ್ಚಿಸಲಿಕ್ಕೆ, ನಮ್ಮ ಆಯಗಳು, ನಮ್ಮ ದಿಕ್ಕುಗಳು, ನಮ್ಮ ಉಚ್ಚ ಸ್ಥಾನದಲ್ಲಿ ಪ್ರವೇಶಗಳು ಅಥವಾ ಮೆಟ್ಟಿಲುಗಳು, ಕಿಟಿಗೆಗಳು, ಬಾಗಿಲುಗಳು ಯಾವುದೇ ದಿಕ್ಕು ಬೆಳೆದೇ ರೀತಿಯಲ್ಲಿ ಮನೆ ಕಟ್ಟಿದಾಗ ನಿಮಗೆ ಒಳ್ಳೆಯ ವಾಸ್ತು, ಒಳ್ಳೆಯ ಆಯ ಬರ್ತದೆ. ಆದ್ರೆ ನಾವೇನ್ ಮಾಡ್ತೀವಿ, ನನಗೆ ಮಗನಿಗೆ ಈ ತರ ಬೆಡ್ರೂಮ್ ಇರಬೇಕು, ಮಗಳಿಗೆ ಹೀಗಿರ್ಬೇಕು, ನಮ್ಗೆ ಹೇಗೆ ಬೇಕಾದ್ರೂ ಮಾಡ್ತೀವಿ. ನೀವು ಚಿನ್ನದಲ್ಲಿ ಲೇಪನ ಮಾಡ್ಕೊಳ್ಳಿಯಪ್ಪ, ನಾವು ಯಾರು ಕೇಳಲ್ಲ. ಆದ್ರೆ ಕಟ್ಟುವಾಗ ನಿಮ್ಮ ಮನಸ್ಥಿತಿ ಹೇಗಿರ್ಬೇಕು ಅಂದ್ರೆ ಶಾಂತತೆ, ಸಮಾಧಾನವಾಗಿರ್ಬೇಕು. ಆ ಸಮಾಧಾನದ ಪರಿಸ್ಥಿತಿ ನೀವು ಇಳಿದ್ರಿ ಅಂದ್ರೆ ನಿಮ್ಮ ಮನೆ ಬಂಗಾರದಂತ ಒಂದು ಕುಟೀರ ಆಗತ್ತೆ. ಯಾಕೆಂತಂದ್ರೆ ನಾವು ಎಲ್ಲೇ ಹೋಗ್ಲಿ ಮತ್ತೆ ತಿರುಗಿ ಮನೆಗೆ ಬರಬೇಕು, ರಿಲ್ಯಾಕ್ಸ್ ಮಾಡ್ಲಿಕ್ಕೆ, ರೆಸ್ಟ್ ಮಾಡ್ಲಿಕ್ಕೆ, ಖುಷಿಯಾಗಿರ್ಲಿಕ್ಕೆ. ಈಗ ಹಕ್ಕಿ ಪಕ್ಷಿಗಳು ಅವ್ರಿಗೆ ಯಾರಾದ್ರೂ ಒಂದು ಬಿಲ್ಡರ್ ಇದಾರ, ಮೇಸ್ತ್ರಿ ಇದಾರ, ಹೇಗೆ ಗೂಡು ಕಟ್ಕೊಂಡು ಸಂತೋಷವಾಗಿರ್ತದೆ ತನ್ನ ಪರಿವಾರದ ಜೊತೆ. ಅದೇ ಮಾನವ ಯಾಕೆ ಸಂತೋಷಗಿರಕ್ ಆಗ್ತಾ ಇಲ್ಲ? ಅವನು ವಾಸ ಮಾಡುವಂತ ಮನೆಯಲ್ಲಿ ಲೋಪದೋಷಗಳು, ಅವನ ಮನಸ್ಸಿನಲ್ಲಿ ಲೋಪದೋಷಗಳು, ಅವನು ಯೋಚನೆ ಮಾಡುವ ಥಾಟ್ಸ್ ಇವತ್ತು ಆಗಿದ್ದಾಗೋಗಿದೆ. ಈಗ ಹೊಸ ಒಂದು ಚಿಂತನೆಗೆ ಬರೋಣ. ನೋಡಿ, ನಾನು ಚಾಲೆಂಜ್ ಮಾಡ್ತೀನಿ. ನಾನು ಬರುವಾಗ ಬರೀ ಕೈ ಏನಿಲ್ಲ, ನನ್ನ ಎಲ್ಲ ಓಪನ್ ಆಗಿ ಹೇಳ್ಬಿಟ್ಟಿದ್ದೀನಿ. ಬೆಂಗಳೂರಿಗೆ ಬರುವಾಗ 2 ಜೊತೆ ಬಟ್ಟೆ ಹಿಡ್ಕೊಂಡು ಮೆಜೆಸ್ಟಿಕ್ ಅಲ್ಲಿ ಬಂದು, ಇರ್ಲಿಕ್ಕೆ ನೆಲೆ ಇರ್ಲಿಲ್ಲ, ಗೊತ್ತಿಲ್ಲ, ಹೊಸ ಜಾಗ. ಬೆಂಗಳೂರು ನಗರ ಬಂದಾಗ 96ರಲ್ಲಿ ಮೆಜೆಸ್ಟಿಕ್ ಅಲ್ಲಿ 2 ದಿವಸ ಕಾಲ ಕಳೆದಿದ್ದೀನಿ. ನೆನಪಿಟ್ಕೊಳ್ಳಿ, ನಂತರದವ್ರು ತುಂಬಾ ಜನ ಇದ್ದಾರೆ. ಯಾಕೆಂತಂದ್ರೆ ನಂತರದವರು ಸಾವಿರಾರು ಜನ ಇದ್ದಾರೆ. ಕಲಾಸಿಪಳ್ಳೆ ಮಾರ್ಕೆಟು ದಿನ ಕಳಿಬೇಕು, ಪರಿಸ್ಥಿತಿ ಇಲ್ಲ, ಕೈಯಲ್ಲಿರೋ ಕಾಸು ಊಟಕ್ಕೂ ಸಾಕಾಗ್ತಾ ಇಲ್ಲ. ಆದ್ರೆ ಏನಾದ್ರೂ ಒಂದು ಕೆಲಸ ಹುಡುಕ್ಲೇಬೇಕು. ಯಾಕೆಂದ್ರೆ ನನ್ನ ಜೀವನ ಕಟ್ಕೊಳಕ್ ಬಂದಿದ್ದೀನಿ. ಬಂದ ಮೇಲೆ ಏನಾಯ್ತು, ನಮ್ಮ ಮನೆ, ನಾನು ವಾಸ ಮಾಡ್ತಿದ್ದಂತ ಮನೆ ನನಗೆ ಮಾರ್ಗ ತೋರಿಸ್ತು, ಕೆಲಸನೂ ಸಿಕ್ತು, ಟ್ರಾನ್ಸ್ಪೋರ್ಟ್ ಲೈನಲ್ಲಿ ಕೆಲಸ ಸಿಕ್ತು. ಹಣ ಬರ್ಲಿಕ್ಕೆ ಸ್ಟಾರ್ಟ್ ಆದ್ಮೇಲೆ ಅಹಂಕಾರಗಳು ಜಾಸ್ತಿ ಆಯ್ತು. ಇದು ನಾವೆಲ್ಲ ಮಾಡುವ ತಪ್ಪು, ಇನ್ಕ್ಲೂಡ್ ಮೀ. ನಾನು ಸಹ ಬೇರೆಯವ್ರ ಬಗ್ಗೆ ನಾನು ಯಾವತ್ತೂ ಬೇಳ್ ತೋರಿಸಿ ಮಾತಾಡಲ್ಲ. ಅಹಂಕಾರ ಬಂದ ಮೇಲೆ ಹಣದ ಹಾಂಬವ ಅಂತ ಹೇಳ್ತಾರೆ. ನನಗೆಲ್ಲ ಗೊತ್ತು, ಆದ್ರೆ ಹಣವನ್ನ ಪ್ರೀತಿಸ್ತಿರ್ಲಿಲ್ಲ, ಅನ್ನ ಹಾಕಿದ ದಣಿಯನ್ನ ಪ್ರೀತಿಸ್ತಿರ್ಲಿಲ್ಲ. ನೋಡಿ, ನಾವು ಮಾಡೋ ತಪ್ಪು ಇಲ್ಲೇ. ಇದು ಕೊಂದಕ್ಕೆ ಎಲ್ಲದನ್ನು ನಮ್ಮ ಮನೋಶಕ್ತಿನೂ ಕಾರಣವಾಗಿರ್ತದೆ. ಮಾನ್ಯ ಬಂಧುಗಳೇ, ನೆನ್ಪಿಟ್ಕೊಳ್ಳಿ, ನಾವು ವಾಸ ಮಾಡುವಂತ ಮನೆನೂ ನಮಗೆ ಕಾರಣಕರ್ತರಾದ್ರೆ ಅನ್ನ ಹಾಕೋ ದಣಿನೂ ಸಹ ನಮಗೆ ಒಬ್ಬ ಕಾರಣಕರ್ತರಾಗಿರ್ತಾರೆ. ಗೌರವಿಸ್ತಿರ್ಲಿಲ್ಲ. ಯಾಕೆ? ಊಟ ಅಂದ್ರೆ ಒಂದು ಕೆಲಸ ಜವಾಬ್ದಾರಿ ಕೊಡುವಾಗ ಅವ್ರ ಕಾಲಿಡಿಯೋ ಪರಿಸ್ಥಿತಿ ಇರ್ತೀವಿ. ಅವ್ರು ನಮಗೊಂದು ಅವಕಾಶ ಕೊಟ್ಟ ಮೇಲೆ ನಾವು ಅವ್ರ ಕಾಲಿಡ್ದು ಎಳೆಯಂಗಾಗಿರ್ತೀವಿ. ಇದು ನಮ್ಮ ಜೀವನದಲ್ಲಿ ನಡೆದಂತ ಅಹಂಕಾರದ ನಮ್ಮ ಒಂದು ದರ್ಪ. ಹಣವನ್ನು ಗಳಿಸ್ತೆ, 8 ಸೈಟ್ ತೆಗೆದುಕೊಂಡೆ, ಬೆಂಗಳೂರು, ಹಾಸನ್, ತುಮಕೂರಿನಲ್ಲಿ. ಸತ್ಯ ಹೇಳ್ತಾ ಇದ್ದೀನಿ, ನಾನು ಯಾವತ್ತೂ ಸುಳ್ಳು ನುಡಿಯಲ್ಲ. ಏನಾಗಿದೆ ಅದು ಸತ್ಯ ಹೇಳ್ಬಿಡ್ತೀನಿ. ತೆಗೆದುಕೊಂಡೆ, ಕೊನೆ ಪಕ್ಷ ಹಣ ನನ್ನ ಹತ್ರ ಬಂತು, ಜನಬಲ, ಜನ ಚೆನ್ನಾಗಿ ನನ್ನನ್ನು ಶಬಾಷ್ ಅನ್ಲಿಕ್ಕೆ ಸ್ಟಾರ್ಟ್ ಆದ್ರು. ಆಗ ಮೈ ಮರ್ತುಬಿಟ್ಟೆ. ಅಂದ್ರೆ ಹಣದ ಮೇಲೆ ಆಂಬವ, ಜನರ ಮೇಲೆ ಆಂಬವ, ಅನ್ನ ಕೊಟ್ಟ ದಣಿ ಮೇಲೆ ಆಂಬವ. ಎಲ್ಲ ಈ ಆಂಬವನ್ನ ನೋಡಿದಂತ ಭಗವಂತ ಶನಿ ಏನ್ ಮಾಡ್ತಾನೆ, ಕಾಯ್ತಾ ಇರ್ತಾನೆ ನಮ್ಮ ಸುತ್ತ. ನೀನ್ ಎಷ್ಟು ಮೆರಿತೀಯ ಮೆರಿ ಮಗ, ನಿನ್ನನ್ನು ಒಂದ್ ದಿವಸ ತುಳಿತೀನಿ, ಮತ್ತೆ ಮೇಲೆ ಎದಳದ ರೀತಿ ತುಳಿತೀನಿ ಅಂತ. ಆಗ ತುಳಿದ ಪರಿಸ್ಥಿತಿಗಳು ಏನೇನೋ ಆಗೋಯ್ತು. ಸಾಂಸಾರಿಕ ಜೀವನದಲ್ಲಿ ನೆಮ್ಮದಿ ಇಲ್ಲ, ಬಿಸ್ನೆಸ್ಗಿಂತ ಓದೆ, ಇದ್ದ ಬದ್ದ ಆಸ್ತಿ ಕಳ್ಕೊಂಡೆ. ಇವತ್ತಿನ ಮಾರ್ಕೆಟಿನ ಮೌಲ್ಯ ನನ್ನ ಪ್ರಕಾರ 6ರಿಂದ 8 ಕೋಟಿ ಇರ್ಬೋದು ಅಂತ ಅಂದ್ಕೊಳ್ಳೋಣ. ಯಾರನ್ನೋ ನಂಬಿ ಆಸ್ತಿ ಮಾರಿ ಅವ್ರಿಗೆ ದುಡ್ಡು ಕೊಟ್ಟೆ, ಅವರು ಮೋಸ ಮಾಡಿದ್ರು. ದೇಹ ಕೈ ಕೊಡ್ತು. ಅದಕ್ಕೆ ನಾನು ಹೇಳ್ತೀನಿ, ಭಗವಂತ ದುರ್ಬಲರಿಗೆ ಘಾತಕ. ನೆನ್ಪಿಟ್ಕೊಳ್ಳಿ, ನಿಮ್ಮ ಹತ್ರ ಹಣ ಇಲ್ಲ, ಭಗವಂತ ದುರ್ಬಲ ಘಾತಕ. ಜನರು ದುರ್ಬಲರಾಗ್ತಾರೆ, ನಿಮ್ಮ ಬಗ್ಗೆ ದುರ್ಬಲ ಘಾತಕರಾಗ್ತಾರೆ. ನಿಮ್ಮ ಹತ್ರ ಅಧಿಕಾರ ಇಲ್ಲ, ದುರ್ಬಲ ಘಾತಕ. ನಿಮ್ಮ ಹೃದಯದಲ್ಲಿ ದುರ್ಬಲ ಘಾತಕ ಆಗಿದ್ರೆ ನಿಮ್ಮ ಹತ್ರ ಪ್ರಾಣ ಉಳಿಯೋದಿಲ್ಲ. ನಿಮ್ಮ ಹೃದಯದಲ್ಲಿ ದುರ್ಬಲತೆ ಇದ್ರೆ ನಿಮ್ಮ ಪ್ರಾಣ, ಯಾಕೆಂದ್ರೆ ಅಲ್ಲಿ ರಾಮ ನೆಲೆಸಿರ್ತಾನೆ. ಹನುಮ ಹೋಗಿ ಬಂದು ನಮ್ಮನ್ನು, ಯಾಕೆಂದ್ರೆ ರಾಮ ಚೆನ್ನಾಗಿದ್ರೆ ಮಾತ್ರ ಪ್ರಾಣ ಶಕ್ತಿ ಅಲ್ಲಿ ತುಂಬಿಕೊಳ್ತದೆ. ಹಾಗೇನೆ ಈ ಒಂದು ವಿಚಾರವನ್ನು ಯಾಕೆ ಹೇಳ್ತೀನಿ ಅಂದ್ರೆ, ನಮ್ಮ ದೇಹ ಚೆನ್ನಾಗಿಲ್ಲ, ದೇಹ ದುರ್ಬಲವಾಗಿದೆ.
ನಮ್ಮ ದೇಹ ಒಂದು ದಿವಸ ಮಣ್ಣಲ್ಲಿ ಮಣ್ಣಾಗಿ ಅಗ್ನಿಗೆ ಆಹುತಿ ಆಗ್ಲೇಬೇಕು. ಹಾಗಿದ್ದಾಗ ನಿಮ್ಮ ದೇಹವನ್ನ, ನಿಮ್ಮ ಆತ್ಮವನ್ನ, ನಿಮ್ಮ ಮನಸ್ಥಿತಿಯನ್ನ, ಅನ್ನ ಕೊಟ್ಟ ದಣಿಯನ್ನ, ಹೆತ್ತ ತಂದೆ ತಾಯಿಯನ್ನ, ಭೂಮಿ ಮೇಲೆ ಬಿಟ್ಟಂತ ಪರಮಾತ್ಮನನ್ನ ನೀವು ಏನೂ ಕೊಡಬೇಡಿ. ಅವರಿಗೆ ಪ್ರೀತಿಸಿ, ಗೌರವಿಸಿ, ನಿಮ್ ಕೈಲಾದಂತ ಸೇವೆಯನ್ನ ಮಾಡಿ. ಇಷ್ಟೇ ನಾನು ಕೇಳೋದು. ಆದ್ರೆ ವಾಸ ಮಾಡುವಂತ ಮನೆಗೆ ನೀವು ಪ್ರಮುಖವಾದಂತ ಪ್ರಥಮ ಆದ್ಯತೆ ನೀವು ಕೊಟ್ಟಿಲ್ಲ ಅಂದ್ರೆ, ನೀವೆಷ್ಟೇ ಹಣವಂತನಾಗಿರು, ಎಷ್ಟೇ ಗುಣವಂತನಾಗಿರು, ಎಷ್ಟೇ ನೀನು ವಿದ್ಯಾವಂತನಾಗಿರು, ಎಲ್ಲ ಒಂದು ದಿವಸ ಕಳ್ಕೊಳ್ತೀವಿ. ಉದಾಹರಣೆಗೆ ನಾನೇ, ಯಾಕೆ ನಾನು ಹೇಳ್ಬಿಟ್ಟೆ. ಹಾಗೆ ಮುಂದೆ ಬರ್ತೀನಿ. ಈ ಸಂಚಿಕೆಯಲ್ಲಿ ಯಾಕೆ ಇದನ್ನು ನಾನು ಒತ್ತಿ ಒತ್ತಿ ಹೇಳ್ತೀನಿ ಅಂದ್ರೆ, ನಾವೇನು ಇರಲ್ಲ, ಊರ್ ಬಿಟ್ಟು ಒಂದು ಊರಿಗೆ ಬಂದಿರ್ತೀವಿ, ದುಡಿತಾ ಇರ್ತೀವಿ. ನೀವು ದುಡಿದಾಗ ನಮಗೆ ಒಂದು ನೆಲೆ ಕೊಟ್ಟಂತವ್ರನ್ನ ಪ್ರೀತಿಸಿ, ಆ ಹಣವನ್ನ ಪ್ರೀತಿಸಿ, ಅನ್ಯರ ಸಹವಾಸವನ್ನ ಮಾಡಬೇಡಿ. ಅದು ಮಾಡ್ತಾ ಇದ್ದೀರಿ ಅಂದ್ರೆ ನಿಮ್ಮ ಮನೆಗಳಲ್ಲಿ ಏನೋ ದೋಷ ಇರ್ತದೆ, ಆಗ ಅರ್ಥ ಮಾಡ್ಕೊಳ್ಬೇಕು ನೀವು. ಏನಂತ, ಏನಿಲ್ಲದೆ ಬರೀ ಕೈಲಿ ಬಂದೆ, ಗಳಿಸ್ತಾ ಇದ್ದೀನಿ, ನನಗೆ ಇವತ್ತು ಬರ್ತಾ ಇದೆ, ಮನಸ್ಸು ಯಾಕೆ ಚಂಚಲ ಆಗ್ತಾ ಇದೆ, ಇದ್ರ ಮೂಲ ಏನು ತಿಳ್ಕೊಳ್ಬೇಕು. ಯಾಕೆಂತಂದ್ರೆ ನೀವು ಕಲೀಲಿಕ್ಕೆ ರೆಡಿ ಇದ್ರೆ ಗುರು ಪ್ರತ್ಯಕ್ಷನ ಆಗ್ಬಿಡ್ತಾನೆ. ನೀವು ಶರಣಾಗಕ್ಕೆ ರೆಡಿ ಇದ್ರೆ ಭಗವಂತ ಆಶೀರ್ವಾದ ಮಾಡ್ತಾನೆ. ಆದ್ರೆ ನಾವೇನ್ ಮಾಡ್ತೀವಿ, ಹಣಬಲ, ತೋಳ್ಬಲ ಮತ್ತೆ ಜನಬಲ ಇದೆ ಅಂತ ಹೇಳಿ ಮೆರಿತಾ ಇರ್ತೀವಿ. ಹಾಮಲ್ಲಿ ಒಂದು ದಿವಸ ಭಗವಂತ ತುಣಿತಾನೆ. ನೀನು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರೋ ಅವ್ನು ತುಣಿತಾನೆ, ಬಿಡಲ್ಲ. ಅದು ಎಲ್ಲ ಬರಬಾರ್ದು ಅಂದ್ರೆ ನಾನು ಹೇಳುವಂತ ಆಯದಲ್ಲಿ, ನಾನು ಹೇಳಿಕೊಡುವಂತ ವಾಸ್ತುವಿನಲ್ಲಿ, ನಾನು ಕೊಡುವಂತ ಉಚ್ಚ ಸ್ಥಾನಗಳಲ್ಲಿ, ನಾನು ಕೊಡುವ ಯಾವುದೇ ದಿಕ್ಕಿಲ್ಲ, ಅದು ವಿದಿಕ್ ಸೈಟ್ ಇರಲಿ, ಕ್ವಾಚ ಸೈಟ್ ಇರಲಿ, ದಕ್ಷಿಣ ಇರಲಿ, ಪಶ್ಚಿಮ ಇರಲಿ, ಉತ್ತರ ಇರಲಿ, ಪೂರ್ವ, ಯಾವುದೇ ದಿಕ್ಕಿನ ನಿವೇಶನ ಇರಲಿ, ಪವರ್ಫುಲ್ ನಿವೇಶನವನ್ನ ತೆಗೆದುಕೊಂಡಿರ್ತೀರಿ. ಅದರಲ್ಲಿ ಪವರ್ಫುಲ್ ಬೆಳೆಗಳನ್ನ ಬೆಳೆಸಿಕೊಡ್ತೀವಿ. ಅಂದ್ರೆ ಫಲ, ಕ್ಷೇತ್ರ, ನಿಮ್ಮ ಕ್ಷೇತ್ರದಲ್ಲಿ ಒಂದು ಉತ್ತಮವಾದಂಥ ಫಲ. ನೀವು ವಜ್ರವನ್ನ, ವೈಡೂರ್ಯವನ್ನ, ಹಣವನ್ನ, ಅಧಿಕಾರವನ್ನ, ಆರೋಗ್ಯವನ್ನ, ಪತಿಪತ್ನಿಯರ ಬಾಂಧವ್ಯವನ್ನ, ಮಕ್ಕಳ ಒಂದು ಜೀವನವನ್ನ, ಸಮಾಜದಲ್ಲಿ ಸ್ಥಾನಮಾನ, ಗೌರವ ನಿಮ್ಮನ್ನು ಹುಡಿಕೊಂಡು ಬರುವಾಗೆ ಆಗಬೇಕು ಅಂದ್ರೆ ನಾನು ಕೊಡುವಂತ ಆಯದಲ್ಲಿ, ನಾನು ಕೊಡುವಂತ ವಾಸ್ತುವಲ್ಲಿ ನೀವು ಮನೆ ಕಟ್ಟಿ ನಿಮ್ಮ ಜೀವನ ಹೇಗಿರ್ತದೆ ಅಂತ ಮುಂದೆ ನೀವೇ ಯೋಚನೆ ಮಾಡಿ. ಹಾಗೆ ವಿಶೇಷವಾದಂಥ ಆದ್ಯತೆ ನೀವು ಕೊಡಬೇಕು. ನೀವು ವಾಸ ಮಾಡುವಂಥ ಮನೆ, ವಾಸ ಮಾಡುವಂಥ ಮನೆಯಲ್ಲಿ ಮನಃಶಾಂತಿ ಇಲ್ಲ ಅಂದ್ರೆ ಆ ಮನುಷ್ಯ ದುರ್ಬಲನಾಗ್ತಾನೆ. ಅವನು ದುರ್ಬಲನಾದ ಅಂದ್ರೆ ಭಗವಂತನು ನಿಮ್ಮನ್ನು ಕೈ ಹಿಡಿಯಲ್ಲ. ಹಾಗೇನ್ ಮಾಡ್ತೀರಿ, ಸ್ವಾಮೀಜಿಗಳ ಮೊರೆ ಅಥವಾ ವಾಮಾಚಾರದ ಮೊರೆ, ಯಾರನ್ನೋ ಅವ್ರ ಮೇಲೆ ದ್ವೇಷ, ಇವ್ರ ಮೇಲೆ ದ್ವೇಷ, ಹೆತ್ತವ್ರ ಮೇಲೆ ದ್ವೇಷ, ಒಡ ಹುಟ್ಟಿದವರ ಮೇಲೆ ದ್ವೇಷ, ಒಡ ಹುಟ್ಟಿದ ಅಕ್ಕ ತಂಗಿಯರ ಮೇಲೆ ದ್ವೇಷ, ಅದು ಅವ್ರು ಇವ್ರು ಆಗ್ಬೋದು, ಇವ್ರು ಅವ್ರು ಆಗ್ಬೋದು, ಅಥವಾ ಹೆಂಡತಿ ಮೇಲೆ, ಹೆಣ್ಣು ಕೊಟ್ಟಂತ ಮಾವಂದಿರ ಮೇಲೆ, ಅತ್ತೆ ಮೇಲೆ, ಈ ತರ ದ್ವೇಷಗಳು ಕಾರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ವ್ಯಾಪಾರ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ರಾಂಗ್ ಆಯ ಅಥವಾ ವಾಸ್ತು ಇದ್ದಾಗ ನಿಮ್ಗೆ ವ್ಯಾಪಾರ ಕೈ ಹಿಡಿದು ಬಿಡ್ತದೆ. ಕೊನೆಗಾಲದಲ್ಲಿ ನಿಮ್ಮನ್ನು ಹಾಕೊಂಡು ತುಣಿತಾ ಇರ್ತದೆ. ಆರ್ಥಿಕವಾಗಿ ನೀವು ದುರ್ಬಲರಾಗ್ತೀರಿ, ಆರೋಗ್ಯದಲ್ಲಿ ದುರ್ಬಲರಾಗ್ತೀರಿ, ಮನಸ್ಥಿತಿಯಲ್ಲಿ ದುರ್ಬಲರಾಗ್ತೀರಿ. ಇದೊಂದು ಗಮನದಲ್ಲಿಟ್ಕೊಂಡು, ಮನೆ ಅನ್ನೋದು ನಿಮ್ಮ ಜೀವನದ ಅವಿಭಾಜ್ಯ ಅಂಗ. ಗಂಡ ಹೆಂಡತಿ ಹೇಗೆ ಒಂದೇ ನಾಣ್ಯದ ಎರಡು ಮುಖ ಇದ್ದಾಗೋ, ನಿಮ್ಮ ಮನೆ ಅನ್ನೋದು ಇದೆಯಲ್ಲ, ಇಡೀ ನಿಮ್ಮ ಸಂಸಾರದ ಒಂದು ಜವಾಬ್ದಾರಿಯಾದ ಸ್ಥಾನ. ನಿಮ್ಮ ವಂಶಾಭಿವೃದ್ಧಿಯನ್ನ ಪರಿಪೂರ್ಣವಾಗಿ ಮುಂದೆ ಹೊರಿಸ್ಕೊಂಡು ಹೋಗ್ಲಿಕ್ಕೆ ನೀವು ವಾಸ ಮಾಡುವಂತ ಮನೆ. ಇಂತೆಂಥ ಶ್ರೀಮಂತರಿದ್ದಾರೆ, ಮನೆ ಕಟ್ಟಿದ್ದಾರೆ, ಸಮಸ್ಯೆಗಳಿಲ್ವಾ? ಹಣ ಇದೆ, ಅಧಿಕಾರ ಇದೆ, ಎಲ್ಲ ಇದೆ, ತಿನ್ನುವಾಗ ಆಹಾರ ಒಳಗಡೆ ಸೇರ್ತಾ ಇರಲ್ಲ. ಅನಾರೋಗ್ಯ ಅನ್ನೋದು ಮೈ ತುಂಬ ಕೌತ್ಕೊಂಡು ಬಿಟ್ಟಿರ್ತದೆ. ದಯಮಾಡಿ ಹಣ ಗಳಿಸ್ಬೇಕು, ಆಶೀರ್ವಾದ ಹಣ ಬೇಕು, ಸಂಪಾದನೆ ಮಾಡಬೇಕು, ಜ್ಞಾನವನ್ನು ಸಂಪಾದನೆ ಮಾಡಬೇಕು, ಅಜ್ಞಾನದಿಂದ ಜ್ಞಾನದ ಕಡೆಗೆ ಬರಬೇಕು. ಅಧಿಕಾರ ಬೇಕು, ಸತ್ಯ ಮಾರ್ಗದಲ್ಲಿ ಅಧಿಕಾರ ನಮಗೆ ಸಿಕ್ಕೇ ಸಿಗುತ್ತೆ. ನೀವು ಮನೆ ಕಟ್ಟಿ. ನಾನು ಯಾವತ್ತು ಹೇಳ್ತೀನಿ, ಇವತ್ತು ನಿಮ್ಮ ಹತ್ರ ಒಂದು ಬಾಡಿಗೆ ಮನೆ ಇದ್ದೀರಾ, ನೀವು ಸ್ವಂತ ಮನೆ ಹೊಂದಬೇಕಾ? ನಾನು ಹೇಳುವಂತ ಬಾಡಿಗೆ ಮನೆಗಳಿಗೆ ನೀವು ಹೋಗಿ. ಯಾಕೆಂದ್ರೆ ನಾನು ಬೆಂಗಳೂರಿಗೆ ಬಂದಾಗ ಇದುವರೆಗೂ ನಂದು ಕಡಿಮೆ, ಇದು ನಂದು 19ನೇ ಮನೆ. ನನ್ನ ಸ್ವಂತ ಮನೆಗೆ ನಾನು ಬಂದಿದ್ದು 19ನೇ ಮನೆ. ಒಂದು ಮನೆಯಲ್ಲಿದ್ದೆ, ಹೇಳ್ತೀನಿ ಆ ಮನೆ ಸ್ಟೋರಿನ. ಆ ಮನೆಯಲ್ಲಿದ್ದಾಗ ನಾನು 8 ಸೈಟ್ ತಗೊಂಡಿದ್ದು, ಸತ್ಯವನ್ನು ಹೇಳ್ಬಿಡ್ತಾ ಇದ್ದೀನಿ. ಅದೇನು ನನ್ನ ಮನಸ್ಥಿತಿ ಗೊತ್ತಾಗಿಲ್ಲ. ಅಹಂಕಾರ ಅನ್ನೋದು ಎಲ್ಲೋ ಇತ್ತಲ್ಲ, ಗತ ಜನ್ಮದ ಕೆಲವು ಕರ್ಮಗಳು. ಅಹಂಕಾರ ಬಂದ ಮೇಲೆ ಆ ಮನೆ ಬಿಟ್ಟು ಬಂದೆ. ಬಂದ ಮೇಲೆ ನನ್ನ ಪರಿಸ್ಥಿತಿ ಹೆಂಗಾಯ್ತು ಅಂದ್ರೆ,
ನನ್ನಂತ ದುರ್ಬಲ ಘಾತಕ ಮತ್ತೊಬ್ಬ ಇಲ್ಲ ಈ ಜಗತ್ತಲ್ಲಿ ಅನ್ನುವಂಥ ಮನಸ್ಥಿತಿಗೆ ನಾನು ಹೊರಟೋದೆ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ನನ್ನ ತರ ನೊಂದವರು ನೀವು ಸಾವಿರಾರು ಜನ, ಲಕ್ಷಾಂತರ ಜನ ಇದ್ದೀರಿ ಸರ್, ಇದ್ದೀರಿ ತಾಯಿಂದಿರಿ. ನೀವು ಹೆಣ್ಮಕ್ಳಾಗಿ ಆ ನೋವು ಅನುಭವಿಸ್ತಾ ಇರ್ತೀರಿ. ಅದಕ್ಕೆ ಮನೆ ಕಟ್ಟುವಾಗ ಬೀಜಕ್ಕೆ ಕಂಜೂಸ್ ಮಾಡಬೇಡಿ. ಬೀಜ ಅಂದ್ರೆ ಏನು? ನೀವು ಹಾಕುವಂತ ಭೂಮಿಗೆ ಬೀಜ ಇದೆಯಲ್ಲ, ಒಳ್ಳೆಯ ಕ್ವಾಲಿಟಿ ಬೀಜವನ್ನು ಹಾಕಿ. ಅದು ಒಂದು ದಿವಸ ಎಮ್ಮರವಾಗಿ ನಿಮ್ಗೆ ಫಲಪುಷ್ಪಗಳನ್ನು ಕೊಡ್ತದೆ, ನೆರಳನ್ನ ಕೊಡ್ತದೆ. 10 ಜನಕ್ಕೆ ನೀವು ಆಶ್ರಯರಾಗ್ತೀರಿ. ನಿಮ್ಮ ದೇಹಕ್ಕೆ ನೀವು ಮಾದರಿಯಾಗಿ, ಮನೆಗೆ ಮಾದರಿಯಾಗಿ, ಪ್ರಪಂಚಕ್ಕೆ ನೀವು ಮಾದರಿ ಆಗ್ತೀರಿ. ಯಾಕೆಂದ್ರೆ ಮನಸ್ಥಿತಿ ಚೆನ್ನಾಗಿಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಯಾವತ್ತೂ ಚೆನ್ನಾಗಿರೋದಿಲ್ಲ. ಹಾಗೆ ಮುಂದಿನ ಸಂಚಿಕೆಯಲ್ಲಿ ನಾನು ಹೇಳಿಕೊಡ್ತೀನಿ ಯಾವ ರೀತಿಯ ಮನೆಯನ್ನು ಕಟ್ಟಬೇಕು, ನಿಮಗೆ ಯಾವ ಆಯದಲ್ಲಿ ಬೇಕು, ನಿಮಗೆ ಏನು ಫಲ ಬೇಕು, ಡ್ರೀಮ್ ಬರೆಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ನಾನು ಕ್ಲಾಸ್ ಮಾಡ್ತೀನಿ. ಅದಕ್ಕೆ ಆಸಕ್ತರಾಗಿ ಕಲೀಲಿಕ್ಕೆ ಬದ್ಧರಾಗಿದ್ದವ್ರು ಬನ್ನಿ, ಕ್ವಶನ್ ಮಾಡಕ್ ಬರಬೇಡಿ. ಯಾಕೆಂದ್ರೆ ನಾನು ಯಾವತ್ತೂ ಹೇಳ್ತೀನಿ, ನಾನು ತಳಮಟ್ಟದಿಂದ ಬಂದವನು, ನಾನು ಯಾವುದೇ ಚಿನ್ನದ ಸ್ಪೂನ್ ಹಿಡ್ಕೊಂಡು ಬಂದವನಲ್ಲ. ಯಾಕೆ ಬಂದವನಲ್ಲ? ನಮ್ಮ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ನಮ್ಮ ಬಾಲ್ಯಾವಸ್ಥೆಯಲ್ಲಿ ತಂದೆ ಒಂದು ದಿಕ್ಕು, ತಾಯಿ ಒಂದು ಕಡೆ. ತಾಯಿ ನಾವೆಲ್ಲ ಒಂದು ಕಡೆ ಇದ್ರೆ ತಂದೆನೇ ಒಂದು ದಿಕ್ಕು. ಬಡತನ, ಕಿತ್ತು ತಿನ್ನೋ ಬಡತನ. ಜೀತ ಪದ್ಧತಿಯಲ್ಲಿದ್ದೆ ನಾನೊಂದು ಜಾಗದಲ್ಲಿ ಎಮ್ಮೆ ಮೇಯಿಸ್ಕೊಂಡು, ಅವ್ರು ಹಾಕಿ ತಿನ್ಕೊಂಡು, ಅವ್ರು ಹೊಡೆದಂಗೆ ಹೊಡೆಸ್ಕೊಂಡು, ಬೈದಂಗೆ ಬೈಸ್ಕೊಂಡು, ಅವಮಾನಗಳನ್ನ ನನ್ನ ಮೇಲೆಗೆ ತುಂಬಿಕೊಂಡಿದ್ದೆ. ಆ ಅವಮಾನ ಎಷ್ಟು ಇತ್ತು ಅಂದ್ರೆ ತುಂಬಿ ತುಳುಕ್ತಾ ಇತ್ತು. ಆ ಟೈಮಲ್ಲಿ ಹಣ ದುಡಿಯುವಂತ ಮಾರ್ಗಕ್ಕೆ ನನ್ನ ತೋರಿಸಿದ್ದು, ನಾವೊಂದು ಕಟ್ಟಿದ ಒಂದು ಚಿಕ್ಕ ಮನೆ ಮಾರ್ಗವನ್ನು ತೋರಿಸಿ ನನ್ನನ್ನು ಆ ಜಾಗ ಖಾಲಿ ಮಾಡಿಸ್ತು. ಹಣ ಬಂದ ಮೇಲೆ ಅವೆಲ್ಲ ರಿಕಾಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಏನು, ನನಗೆ ಯಾರು ಬೈದಿದ್ರು ಅವ್ರ ಮೇಲೆ ದ್ವೇಷ, ಯಾರು ಅವಮಾನಿಸಿದ್ರು ಅವ್ರ ಮೇಲೆ ದ್ವೇಷ, ತಂದೆ ಮೇಲೆ ಕೋಪ. ಯಾಕೆ? ನಮ್ಮನ್ನು ಬಿಟ್ಟು ಹೋದ್ರಲ್ಲ ಅಂತ. ಆದ್ರೆ ಪರಿಸ್ಥಿತಿ ಏನಾಗಿತ್ತು ಗೊತ್ತಿಲ್ಲ. ಆದ್ರೆ ಜನ್ಮ ಕೊಟ್ಟಿದ್ದಾರಲ್ಲ ಅವರು ಇವತ್ತು ನನ್ನ ಪಾಲಿಗೆ ಅವರು ದೇವರೇ. ಹಾಗೆ ಯಾರು ನನ್ನ ಅವಮಾನಿಸಿದ್ರಲ್ಲ ಅವ್ರ ಮೇಲೆಲ್ಲ ದ್ವೇಷ ತೀರಿಸ್ಕೊಳ್ಳೋಂಥ ಮನೋಸ್ಥಿತಿ ಇತ್ತು. ಅಂದ್ರೆ ಅವ್ರ ಮೇಲೆ ಯುದ್ಧ ಮಾಡಕ್ ಆಗ್ತಿರ್ಲಿಲ್ಲ, ಮನಸ್ಸಿನೊಳಗೆ ಕೊತ ಕುದಿತಾ ಇರ್ತಾರೆ. ಆಗ ನಾನು ಮಾಡ್ಕೊಂಡಿದ್ದೆ, ಪರಿಪೂರ್ಣವಾಗಿ ಎಲ್ಲ ಕಿತ್ಕೊಂಡ ದೇವರು. ನೋಡು, ನಿನ್ನ ಹತ್ರ ಏನೂ ಇರ್ಲಿಲ್ಲ, ನಾನು ಎಲ್ಲ ಕೊಟ್ಟ ಮೇಲೆ ನೀನು ಎಷ್ಟನ್ನು ಪ್ರೀತಿಸ್ಬೇಕು, ಹಣವನ್ನ ಪ್ರೀತಿಸ್ಬೇಕು, ಆಸ್ತಿಯನ್ನ ಪ್ರೀತಿಸ್ಬೇಕು, ಜನರನ್ನ ಪ್ರೀತಿಸ್ಬೇಕು, ಪಂಚಭೂತಗಳನ್ನ ಪ್ರೀತಿಸ್ಬೇಕು, ನಿನ್ನ ಹೊತ್ತು ಜನ್ಮ ಕೊಟ್ಟವ್ರನ್ನ ಪ್ರೀತಿಸ್ಬೇಕು. ಇದು ಭಗವಂತನ ಒಂದು ಆಜ್ಞೆ ಆಗಿರ್ತದೆ. ನಾವೇನ್ ಮಾಡ್ತೀವಿ, ಆ ಭಗವಂತನಿಗೆ ವಿರುದ್ಧವಾಗಿ ನಡ್ಕೊಳ್ಳಿಕ್ಕೆ ಹೋಗ್ತೀವಿ. ಆಗ ಒಂದ್ ದಿವಸ ಎಲ್ಲದನ್ನು ಕಿತ್ಕೊಳ್ತಾನೆ. ಹಾಗೆ ನನ್ನ ಹತ್ರ ಎಲ್ಲ ಕಿತ್ಕೊಂಡ ಮೇಲೆ ಯೋಚನೆ ಮಾಡಿದೆ, ಇಷ್ಟಕ್ಕೆಲ್ಲ ಕಾರಣ ನನ್ನ ಗತ ಜನ್ಮದ ಕರ್ಮ ಜೊತೆಯಲ್ಲಿ ನನ್ನ ಅಹಂಕಾರ ಅಂತ ಹೇಳಿ ಅಂದಿನಿಂದ ಇಂದಿನವರೆಗೂ ನಾನು ಧ್ಯಾನ ಸ್ಥಿತಿಗೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದೆ. 2015ರಲ್ಲಿ ನಾನು ಧ್ಯಾನ, ಯೋಗ, ಉಪನಿಷತ್ತು ಹಾಗೂ ಆಧ್ಯಾತ್ಮಿಕದ ಕಡೆಗೆ ಒಲವನ್ನು ತೋರಿಸ್ದೆ. ಹನುಮಾನ್ ಚಾಲಿಸವನ್ನು ಪಠನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಯಾವಾಗ ಎಲ್ಲ ನನ್ನಲ್ಲಿ ನಾನು ಅಳವಡಿಸ್ಕೊಳ್ತಾ ಬಂದು ನನ್ನಲ್ಲಿದ್ದಂಥ ಅಜ್ಞಾನ, ಅಹಂಕಾರ ನಿರ್ನಾಮವಾಗೋಯ್ತು. ನಿರ್ನಾಮ ಆದ ಮೇಲೆ ಗೊತ್ತಾಯ್ತು, ಒಂದು ಮಾರ್ಗ ನನಗೋಸ್ಕರ ತೆರೆದಿದೆ ಅಂತ ಬಂದ ಮೇಲೆ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, 19 ಜನಕ್ಕೆ ನಾನು ಕೆಲಸ ಕೊಟ್ಟಿದ್ದೆ. 4 ಬೇಕರಿ ಓನರು, 4 ಹೋಟೆಲ್ ಓನರು, 19 ಜನ ನನ್ನ ಕೆಲಸ ಮಾಡ್ತಿದ್ರು. ಅಲ್ಲಿದ್ದಂಥ ಲೋಪದೋಷಗಳು, ವಾಸ್ತುದೋಷಗಳು. ಯಾಕೆಂತಂದ್ರೆ, ನಾನು ಯಾಕೆ ನೀರನ್ನ ಆಗ್ನೇಯದಲ್ಲಿ ಹರಿಬಾರ್ದು, ವಾಯುದಲ್ಲಿ ಹರಿಕ್ ಬಿಡಬೇಡಿ, ನೈಋತ್ಯದಲ್ಲಿ ಬಿಡಬೇಡಿ, ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ, ಅಲ್ಲಿ ನಮ್ಮ ಹಣ ಎಲ್ಲಿ ಪೋಲಾಗುತ್ತೆ ಅಂತ ಗೊತ್ತಾಗಲ್ಲ, ನಮ್ಮ ಮನಸ್ಸು ಚಂಚಲ ಆಗುತ್ತೆ. ಇದೊಂದು ನೆನ್ಪಿಟ್ಕೊಂಡು ನೀವು ಮನೆಯನ್ನ ಪ್ರಾರಂಭ ಮಾಡಿ. ಒಂದು ಅದ ನಂತರ ಗೊತ್ತಾಯ್ತು ನಾನು ಪ್ರೀತಿಸ್ಬೇಕು ಅಂತ. ನನ್ನನ್ನು ನಾನು ಪ್ರೀತಿಸ್ತಾ ಬಂದೆ. ಆಮೇಲೆ ನನ್ನನ್ನು ಯಾವಾಗ ಫಸ್ಟ್ ನಾನು ಪ್ರೀತಿ ಮಾಡ್ತಾ ಬಂದೋ, ಆಗ ನನ್ನ ಹಾಗೆ ಜನರು ಅಂತ ಪ್ರೀತಿಸ್ತಾ ಬಂದೆ. ನನ್ನಾಗೆ ಎಲ್ಲರನ್ನು ನಾನು ಪ್ರೀತಿ ಮಾಡ್ತಾ ಬಂದಿದ್ದಕ್ಕೆ ಕಳ್ಕೊಂಡಂತ ಅಷ್ಟು ನನಗೆ ಮತ್ತೆ ನಾನು ಮರಳಿ ದಿನದಿಂದ ದಿನಕ್ಕೆ ಪಡಿತಾ ಇದ್ದೀನಿ. ಅದಕ್ಕೆ ನಾನು ಅಳವಡಿಸ್ಕೊಂಡಂತ ನನ್ನ ಸ್ಟೋರಿನ ನಾನು ಸಂಪೂರ್ಣ ಹೇಳಿದ್ದೀನಿ. ಈಗ ನಾನು ಬರ್ತೀನಿ. ಒಂದು ಮನೆಯ ವಿಶೇಷತೆ ಏನಪ್ಪ ಅಂದ್ರೆ, 35% ಆಯ, 35% ವಾಸ್ತು, ಇನ್ನ 30% 10% ನಮ್ಮ ತಂದೆ ತಾಯಿ, ಅಜ್ಜ ಅಜ್ಜಿಯರು, ಪೂರ್ವಜರು ಮಾಡಿದ ಪುಣ್ಯದ ಫಲನೂ ಇರ್ತದೆ. ಅವ್ರನ್ನ ನಾವು ಪ್ರೀತಿಸ್ಬೇಕು, ಗೌರವಿಸ್ಬೇಕು. ಹಾಗೆ
ಇನ್ನು 10% ಭಗವಂತನ ಕೃಪಾಶೀರ್ವಾದ ಯಾವತ್ತೂ ನಮ್ಮ ಮೇಲೆ ಇರ್ತದೆ. ಯಾಕೆಂದ್ರೆ ಭಗವಂತ ಶಾಪವನ್ನು ಕೊಡುವುದಿಲ್ಲ, ವರವನ್ನು ಕೊಡುವುದಿಲ್ಲ, ಅವಕಾಶಗಳನ್ನು ಮಾತ್ರ ಅವ್ರು ತೋರಿಸ್ತಾ ಇರ್ತಾರೆ. ಯಾವುದೋ ರೂಪದಲ್ಲಿ ಒಬ್ಬ ಗುರುವಾಗಿ ಬರ್ಬೋದು, ಸ್ನೇಹಿತನಾಗಿ ಬರ್ಬೋದು, ಒಳ್ಳೆ ಮಾರ್ಗ ಹೇಳಿದಾಗ ನೀವು ಕೇಳಿಸ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಆಕ್ಷನ್ ತಗೊಳ್ಳಿ. ಆದ್ರೆ ಅದಕ್ಕೆ ಮೊದಲೇ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೆ ಆಕ್ಷನ್ ತಗೊಳಕ್ ಹೋದ್ರೆ ಅವ್ರು ಯಾರು ಅಂತ ನಮಗೆ ಗೊತ್ತಿರೋದಿಲ್ಲ. ಈ ಆಧಾರದ ಮೇಲೆ ಇನ್ನ ನಾವು ಗತ ಜನ್ಮದಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಒಂದು 5% ಬರ್ಬೋದು. ಯಾವುದೇ ಒಬ್ಬ ವ್ಯಕ್ತಿ ಈ ಪಂಚಭೂತಗಳು ಬ್ರಹ್ಮಾಂಡದಲ್ಲಿ 100% ಸಕ್ಸಸ್ ಆಗಿ ಬರೋದಕ್ಕೆ ಸಾಧ್ಯವಿಲ್ಲ. ಅತಿಯಾದಂತ ನಾವು ದೇವರಾಗಬೇಕು ಅಂತ ಹೊರಟ್ರೆ ಸಾಕು, ನೀನು ಇಲ್ಲಿ ಮಾಡಿರೋ ಕೆಲಸ ಮುಂದಕ್ಕೆ ಬಾ ಅಂತ ಕರ್ಕೊಂಡು ಹೋಗ್ತೀವಿ. ಹಾಗೆ ಲಾಭ ಬೇಕು ವ್ಯಾಪಾರದಲ್ಲಿ, ಅದರದೊಂದು ಮೌಲ್ಯ, ಅದಕ್ಕೆ ತಕ್ಕಾದಂತ ಒಂದು ಲಾಭ ತೆಗೆದುಕೊಳ್ಳಬೇಕು. ಇದು ಇವತ್ತಿನ ಮಾಹಿತಿ ಆಗಿತ್ತು. 100% ಯಾರಿಗೂ ವಾಸ್ತು ಸಿಗಲ್ಲ, ಆದರೆ ಅಳವಡಿಸ್ಕೊಂಡ್ರೆ ನಿಮ್ಮ ಮನೋಶಕ್ತಿಯ, ನಿಮ್ಮ ಗತಜನ್ಮದ ಪುಣ್ಯದ ಫಲಗಳಿಂದ ನೀವು ಬಳಸ್ಕೊಳ್ಬೋದು. ನನ್ನ ಹತ್ರ ಚಿಕ್ಕ ನಿವೇಶನ ಇಟ್ಕೊಂಡು ಬರ್ತಾರೆ, ಸರ್ ನೀವೇನಾದ್ರೂ ಮಾಡಿ ನಮಗೆ ವಾಸ್ತುವಾಯ ಮಾಡಿಕೊಡಿ, ನಮ್ಮ ಜೀವನದಲ್ಲಿ ನೊಂದು ಬೆಂದು ರೋಸ್ ಹೋಗ್ಬಿಟ್ಟಿದ್ದೀವಿ, ಇನ್ನು ನಮಗೆ ಮಾರ್ಗಗಳೇ ಕಾಣ್ತಾ ಇಲ್ಲ ಅಂತ ಬಂದಂಥವ್ರಿಗೆ ನಾನು ಆಯಾ ವಾಸ್ತು ಮಾಡಿಕೊಟ್ಟಿದ್ದೀನಿ. ಅವ್ರ ಬಗ್ಗೆ ನಾನು ಇದುವರೆಗೂ ತೋರಿಸಿಲ್ಲ. ಯಾಕೆಂದ್ರೆ ಅವ್ರನ್ನ ತೋರಿಸ್ಕೊಂಡು ನನ್ನ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ನಾನು ಸಿದ್ಧನಿಲ್ಲ. ನನಗೆ ಆಶೀರ್ವಾದದ ಹಣ ಬೇಕು, ಶಾಪದ ದುಡ್ಡು ಬೇಡ. ಎಷ್ಟೇ ಹಣ ಬಂದರೂ ತಿನ್ನೋದು ಒಂದು ತುತ್ತು, ಒಂದು ಇಡೀ ಅನ್ನ ತಿಂದರೆ 2 ರೊಟ್ಟಿ ತಿನ್ಬೋದು, ಅದ್ರ ಮೇಲೆ ತಿಂದರೆ ಅದು ನನಗೆ ಅನಾರೋಗ್ಯ ಬರುತ್ತೆ. ಹಾಗೆ ಹಣನೂ ಅಷ್ಟೇ, ಯಾವುದೇ ಅಧಿಕಾರನೂ ಶಾಶ್ವತ ಇಲ್ಲ, ಹಣನೂ ನಮ್ಮ ಹತ್ರ ಇರಬೇಕು. ಹಾಗೆ ಆಹಾರ ಹಿತವಾಗಿ ಮಿತವಾಗಿ ತಿನ್ನಬೇಕು. ನೀವು ವಾಸ ಮಾಡುವಂಥ ಮನೆಯಲ್ಲಿ ಏನೇನು ಲೋಪದೋಷಗಳಿದೆ ಹಂತ ಹಂತವಾಗಿ ನಾನು ಹೇಳಿಕೊಡ್ತೀನಿ. ಹೊಸದಾಗಿ ಮನೆ ಕಟ್ಟುವವರು ನನ್ನನ್ನು ಸಂಪರ್ಕ ಮಾಡಿ. ನಿಮಗೆ ವಿಶೇಷವಾದಂಥ ಸಕ್ಸಸ್ ಏನಾಗಿದೆ ಅದು ನಂಗೆ ಗೊತ್ತಿಲ್ಲ, ಮುಂದೆ ಪರಿಪೂರ್ಣವಾದಂಥ ಒಂದು ಲೈಫ್ ನಿಮ್ಮದಾಗೋ ರೀತಿಯಲ್ಲಿ ನಾನು ನಿಮಗೆ ಸಹಾಯವನ್ನು ಹೇಳಿಕೊಟ್ಟು ಸಹಾಯ ಮಾಡ್ತೀನಿ. ಆಸಕ್ತರು ಮಾತ್ರ ಬನ್ನಿ. ಅತಿಯಾದ ಕ್ವಶನ್ ಕೇಳಬೇಡಿ, ಯಾಕೆಂದ್ರೆ ನಮಗಿರೋಷ್ಟು ನಿಮ್ಗೆಷ್ಟು ಎನರ್ಜಿ ಇದೆ ಅಷ್ಟೇ ನಮಗೂ ಇರ್ತದೆ. ಬಟ್ ಎನರ್ಜಿ ನಾನು ಎಲ್ಲರಿಗೂ ಕೊಡಬೇಕು, ಇರುವಂಥ ಜ್ಞಾನವನ್ನು ಹಂಚಿ ಹೋಗ್ಬೇಕು ಅನ್ನೋದೇ ನನ್ನ ಒಂದು ದಯೆ ಆಗಿರ್ತದೆ. ದಯಮಾಡಿ ನನ್ನ ಈ ಕಾರ್ಯಕ್ರಮವನ್ನು ನೋಡಿ ಕೊನೆ ತನಕ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಏನೇ ಆಗಿದ್ರು ಆಗೋಗಿದೆ, ಇನ್ನು ಮುಂದೆ ಸರಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಬಟ್ ನಿಮ್ಮ ಮನಸ್ಸನ್ನ ನೀವು ನಿಮ್ಮ ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಹಾಗಂತ ಹೇಳ್ತಾ ನನ್ನ ಕಾರ್ಯಕ್ರಮವನ್ನು ನೋಡಿದಂಥವ್ರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಕಮೆಂಟಿಗೆ ಸಮಯಕ್ಕೆ ಸರಿಯಾಗಿ ಆನ್ಸರ್ ಕೊಡದೇ ಇರ್ಬೋದು, ಬೇಜಾರ ಮಾಡ್ಕೊಳ್ಬೇಡಿ. ನಾನು ಕ್ರಮೇಣ ಬಂದಾಗ ಕುತ್ಕೊಂಡು ನಾನು ಅದಕ್ಕೆಲ್ಲ ಕಮೆಂಟ್ ಮಾಡ್ತೀನಿ. ಏನಾದ್ರು ಕಮೆಂಟ್ಮೆಂಟ್ ಕೇಳಬೇಕು ಅಂದರೆ ನನ್ನ ನೇರವಾಗಿ ಸಂಪರ್ಕ ಮಾಡಿ ಬಂದು ನೀವು ಕೇಳ್ಬೋದು ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ, ಧನ್ಯವಾದ.